ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇದೆಲ್ಲದರ ಮಧ್ಯೆ ತಣ್ಣಗಾದಂತೆ ಕಾಣ್ತಾ ಇದ್ದ ಕಾಂಗ್ರೆಸ್ ಕುರ್ಚಿ ಕದನದ ಕಿಡಿ ಮತ್ತೆ ಸಣ್ಣದಾಗಿ ಹೊತ್ತಿಕೊಳ್ಳುವಂತ ಲಕ್ಷಣಗಳು ಗೋಚರಿಸ್ತಾ ಇವೆ. ಜನವರಿ 7ರಂದು ಸಿದ್ದರಾಮಯ್ಯ ಸಿಎಂ ಆಗಿ ಅಂದ್ರೆ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಲಿದ್ದಾರೆ. ಹಾಗಿದ್ರೆ ಸಿಎಂ ಕುರ್ಚಿ ಸುತ್ತ ನಡೀತಿರೋದೇನು ಮನೆ ತೋರಿಸ್ತೀವಿ. ವೇದಿಕೆಯ ಮೇಲೆ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಇದೇ ವೇಳೆ ಡಿಸಿಎಂ ಡಿಕೆ ಎಂಟ್ರಿ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಭಾಷಣ ನಿಲ್ಲಿಸಿದ್ರು. ಡಿಕೆ ಎಲ್ರಿಗೂ ಹಸ್ತಲಾಘವ ಮಾಡಿ ಕುರ್ಚಿ ಮೇಲೆ ಕೂತಿದ್ರು. ಇದೇ ವೇಳೆ ಅತ್ತಿತ್ತ ನೋಡ್ತಾ ನಿಂತಿದ್ದ ದೇವಾಂಗ ಸಂಘದ ಅಧ್ಯಕ್ಷ ರಮೇಶ್ ರನ್ನ ಕರೆದ ಸಿಎಂ, ಹೋಗು ನನ್ ಚೇರ್ ಮೇಲೆ ಕೂರು ಎಂದಿದ್ರು. ಅಷ್ಟೇ, ಇಡೀ ಸಭೆ ನಗೆಗಡಲಲ್ಲಿ ತೇಲಿತ್ತು. ಖುದ್ದು ಡಿಸಿಎಂ ಡಿಕೆ ಸಹ ಮುಗುಳ್ನಕ್ಕಿದ್ರು. ಇದು ಬೆಂಗಳೂರಿನಲ್ಲಿ ನಡೆದ ದೇವಾಂಗ ಸಮುದಾಯದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಡೆದ ಹಾಸ್ಯ ಪ್ರಸಂಗ. ಇದಕ್ಕೂ ಮುನ್ನ ಅಂದ್ರೆ ನಿನ್ನೆ ಸಿಎಂ ಚೇರ್ ವಿಚಾರವಾಗಿ ಡಿಸಿಎಂ ಡಿಕೆ ಹಾಸ್ಯ ಚಟಾಕಿ ಹಾರಿಸಿದ್ರು. ಆಮೇಲೆ ನಾನು ಆ ಕಡೆ ಕೂತ್ಕೊಂಡ್ರೆ ಸಿಎಂ ಚೇರ್ ಕೂತ್ಕೊಂಡ್ಬಿಟ್ಟು ಅಂತ ಅದನ್ನೇ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರ. ಆಮೇಲೆ ಬಹಳ ಡೇಂಜರ್ ಮೀಡಿಯಾ. ಕೇಳಿದ್ರಲ್ಲ ಡಿಕೆ ಮಾತನ್ನ. ನಿನ್ನೆ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಸುದ್ದಿಗೋಷ್ಠಿ ನಡೆಸುವಾಗ ಸಿಎಂ ಕುಳಿತು ಹೋಗಿದ್ದ ಚೇರ್ ಖಾಲಿ ಇತ್ತು. ಡಿಕೆ ಎದುರಿಗಿದ್ದ ಮೈಕ್ ಸರಿಯಾಗಿ ಆನ್ ಆಗಿರಲಿಲ್ಲ. ಈ ವೇಳೆ ಸಿಎಂ ಕೂತಿದ್ದ ಚೇರ್ನಲ್ಲಿ ಕುಳಿತು ಮಾತಾಡಿ ಎಂದಿದ್ದಕ್ಕೆ ಡಿಕೆ ಹಾಸ್ಯ ಚಟಾಕಿ ಹಾರಿಸಿದ್ರು. ನಾನು ಆ ಚೇರ್ನಲ್ಲಿ ಕೂತ್ರೆ ಅದನ್ನೇ ದೊಡ್ಡದು ಮಾಡ್ತೀರಿ ಅಂತ ಕಾಮಿಡಿ ಮಾಡಿದ್ರು. ಆಮೇಲೆ ನಾನು ಆ ಕಡೆ ಕೂತ್ಕೊಂಡ್ರೆ ಸಿಎಂ ಚೇರ್ ಕೂತ್ಕೊಂಡ್ಬಿಟ್ಟು ಅಂತ ಹೀಗೆ ಎಷ್ಟೇ ಕಾಮಿಡಿ ನಡೆದರೂ ಸಿಎಂ ಕುರ್ಚಿ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ ಅದೆಷ್ಟು ಕಾದಾಟ ಇದೆ ಅನ್ನೋದನ್ನ ಯಾರು ಬಿಡಿಸಿ ಹೇಳಬೇಕಿಲ್ಲ. ಯಾಕಂದ್ರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಆರಂಭವಾದಾಗಿನಿಂದ ಮುಗಿಯುವವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಇಡೀ ರಾಜ್ಯವೇ ಸಾಕ್ಷಿಯಾಗಿದೆ. ಇದೀಗ ಹೊಸ ವರ್ಷ ಶುರುವಾಗಿದ್ದು ಡಿಕೆ ಬಣದ ಆಪ್ತರು ಕೊಟ್ಟಿದ್ದ ಮುಹೂರ್ತ ಹತ್ತಿರ ಬರ್ತಿದೆ. 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ. ಅವರು ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6 ಅಥವಾ 9ರಂದು ಡಿಕೆ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ನಾಳೆ ಒಂದು ದಿನ ಕಳೆದ್ರೆ ಜನವರಿ 6 ಬರುತ್ತೆ. ಆದ್ರೆ ಇವತ್ತಿನ ಮಟ್ಟಿಗೆ, ಆ ಕ್ಷಣದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಅಂಥ ಬೆಳವಣಿಗೆಗಳು ಯಾವುದೂ ಕಾಣ್ತಿಲ್ಲ. ಇದರ ನಡುವೆ ಜನವರಿ 7ರಂದು ಸಿದ್ದರಾಮಯ್ಯ ಸಿಎಂ ಆಗಿ ದೇವರಾಜು ಅರಸು ಅವರ ದಾಖಲೆ ಮುರಿಯಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಮಹದೇವಪ್ಪ ಹೇಳಿದ್ದೇನು ನೀವೇ ಕೇಳಿ. ಯಾರು ಹಮ್ಮಿಕೊಂಡಿದ್ರೆ ಏನಂತೂ ಗೊತ್ತಿಲ್ಲ. ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಸರ್ಕಾರದ ನಡೆಸ್ತಾ ಇದ್ದಾರೆ. ಅಭಿವೃದ್ಧಿಯ ಕಡೆಗೆ ರಾಜ್ಯನ ಕೊಂಡೊಯ್ತಾ ಇದ್ದಾರೆ. ಅದು ಸಂತೋಷ ಸಂಗತಿ. ಜನ ಓಟ್ ಕೊಟ್ಟಿರೋದು 5 ವರ್ಷ ಮುಂದುವರಿಸಬೇಕು ಅಂತಲ್ವಾ? ಜನ ಯಾತಕ್ಕೆ ಓಟ್ ಕೊಟ್ಟಿದ್ದಾರೆ? 2023ರಿಂದ 28 ತನಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬೇಕು ಅಂತ. ಹೀಗೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನೋ ಮಾತನ್ನ ಮಹದೇವಪ್ಪ ಹೇಳಿದ್ದಾರೆ. ಇನ್ನಿವತ್ತು ದೇವಾಂಗ ಸಮುದಾಯದ ಶತಮಾನೋತ್ಸವದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಸಿದ್ದರಾಮಯ್ಯಗೆ ಆಶೀರ್ವದಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಆಳಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾದಂತಹ ಒಂದು ಇತಿಹಾಸವನ್ನು ನಿರ್ಮಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಇದೆ. ಸಿದ್ದರಾಮಯ್ಯನವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಅವರ ಧೀಶಕ್ತಿಗೆ ಕಾಲಭೈರವೇಶ್ವರನ ಪೂರ್ಣ ಶಕ್ತಿಯಲ್ಲಿ ಆಶೀರ್ವಾದ ಇರಲಿ. ಒಂದು ಕಡೆ ಹೀಗೆ ಸಿಎಂಗೆ ಸ್ವಾಮೀಜಿಗಳು ಆಶೀರ್ವಾದ ಮಾಡ್ತಿದ್ರೆ, ಅತ್ತ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ದಲಿತ ಸಿಎಂ ಕೂಗು ಎದ್ದಿದೆ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಬದಲಾಯಿಸಿದ್ರೆ ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಇವತ್ತು ಮೈಸೂರಿನಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ಈ ಬಗ್ಗೆ ಸಭೆ ನಡೆಸಿ ಒತ್ತಾಯಿಸಿದೆ.
ಇದೆಲ್ಲದರ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಶಿವಮೊಗ್ಗದಲ್ಲಿ ಮಾತನಾಡಿದ್ದು, ರಾಜಕೀಯ ಕ್ರಿಕೆಟ್ನಲ್ಲಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ, ರಾಜಕೀಯವಾಗಿ ಗೂಗ್ಲಿ ಬಾಲ್ ಹಾಕಲೇಬೇಕು, ಇಲ್ಲದೇ ಇದ್ರೆ ಯಶಸ್ಸು ಸಿಗಲ್ಲ ಅಂತ ಮಾರ್ಮಿಕ ಮಾತುಗಳನ್ನ ಆಡಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್ ನೀವು? ನಾನು ಆಡ್ತೀನಿ, ನಾನು ಕ್ರಿಕೆಟ್ ಪ್ಲೇಯರ್, ಅದಕ್ಕೆ ಬರ್ತಿದ್ದೆ. ರಾಜಕೀಯದಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದೀರಿ. ಸ್ಕಿಲ್ ಮಾಡಲೇಬೇಕು, ಬ್ಯಾಟಿಂಗ್ ಆಡಲೇಬೇಕು. ಗೂಗ್ಲಿ ಹೋಗಿದೆ, ಸಕ್ಸಸ್ ಆಗೋಲ್ಲ. ಅಲ್ಲ, ಟ್ರೋಫಿ ಎತ್ತುತ್ತೀರಾ ಸರ್? ಹಂಗೆ ನೋಡೋಣ, ಅವಕಾಶ ಬಂದಾಗ ನೋಡೋಣ. ಅದಕ್ಕೆ ಸರ್ ಉದ್ದೇಶ ಎಲ್ಲರೂ ನಿಮ್ದೇ ಟ್ರೋಫಿ ಅಂತ ಹೇಳ್ತಾರೆ. ಕಪ್ಪು ಈ ಸಲ ನಿಮ್ಮದೇ ಅಂತ? ಇಲ್ಲ ನಾವು ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಕಪ್ಪು ನಿಮ್ಮದು KPCC ಪ್ರೆಸಿಡೆಂಟ್ಶಿಪ್ ಇದು ಅಥವಾ ಯಾವುದು? ಅದು ನೋಡೋಣ, ಇನ್ನೂ ಅದು ದೊಡ್ಡ ಮ್ಯಾಚ್ ಇದೆ ಅದು. ಜೊತೆ CM ಸ್ಥಾನದ ಒಂದು ಕಪ್ಪೇ ಇದೆ. ಏನು ಪ್ರಯೋಜನ ಆಗಲ್ಲ. ಹೀಗೆ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ತಣ್ಣಗಿದೆ ಅಂತ ಗೋಚರಿಸುತ್ತಿದೆ. ಆದರೆ ಒಳಗಿನ ಆಟವೇ ಬೇರೆ ಇರುತ್ತೆ ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಹೀಗಾಗಿ ಅದೇನು ಕ್ಷಿಪ್ರ ಕ್ರಾಂತಿಯೋ ಸಂಕ್ರಾಂತಿಯೋ ಅನ್ನೋದನ್ನ ಕಾದು ನೋಡಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.